ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಮ್ಮ ಚಾನಲ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಬಹುದೇ, ಹಾಗೆ ವಿದ್ಯಾರ್ಥಿಗಳ ಮೇಲೆ FIR ಆದರೆ ಸರ್ಕಾರಿ ನೌಕರಿಯಲ್ಲಿ ತೊಂದರೆ ಆಗುತ್ತದೆಯೇ ಎಂಬ ಎರಡು ಪ್ರಶ್ನೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತುಂಬ ದಿನ ಕೇಳಿದ್ರಿ. ಈ ಒಂದು ವಿಚಾರವನ್ನು ಇಟ್ಕೊಂಡು ಈ ದಿನ ನಾವು ನಿಮ್ಮ ಜೊತೆ ಚರ್ಚೆ ಮಾಡೋಣ. ಮೊದಲನೇದಾಗಿ, ವಿದ್ಯಾರ್ಥಿಗಳು ಈ ಹೋರಾಟಗಳಲ್ಲಿ, ಪ್ರತಿಭಟನೆಗಳಲ್ಲಿ ಭಾಗವಹಿಸಬಹುದೇ? ಖಂಡಿತವಾಗಿಯೂ ಭಾಗವಹಿಸಬಹುದು. ಆರ್ಟಿಕಲ್ 19(1)(a) ಅನ್ವಯ ವಿದ್ಯಾರ್ಥಿಗಳು ಅಥವಾ ಭಾರತದ ಯಾವುದೇ ವ್ಯಕ್ತಿ ತನಗೆ ಅನ್ಯಾಯ ಆದಾಗ ಅಥವಾ ತನಗೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಸರ್ಕಾರ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳದೇ ಇದ್ದಾಗ ಅದರ ವಿರುದ್ಧ ಪ್ರತಿಭಟಿಸುವ ಹಾಗೂ ಹೋರಾಟ ಮಾಡುವಂತಹ ಹಕ್ಕನ್ನು ನೀಡಲಾಗಿದೆ. ಇದು ವಾಕ್ ಸ್ವಾತಂತ್ರ್ಯದ ಹಕ್ಕಿನ ಅಡಿಯಲ್ಲಿ ಬರುತ್ತೆ. ಇನ್ನು ಆರ್ಟಿಕಲ್ 19(1)(b) ಅನ್ವಯ ನಾವು ಶಾಂತಿಯುತವಾಗಿ ಹೇಗಿರಬೇಕು ಮತ್ತು ಯಾವ್ಯಾವ ಶಸ್ತ್ರಾಸ್ತ್ರಗಳನ್ನು ಹೊಂದಬಹುದು ಎಂಬುದರ ಬಗ್ಗೆ ಹೇಳಲಾಗುತ್ತೆ. ಬನ್ನಿ ಹಾಗಾದರೆ ಆರ್ಟಿಕಲ್ 19(1)(a), ಆರ್ಟಿಕಲ್ 19(1)(b) ಏನನ್ನ ಹೇಳುತ್ತೆ ಅಂತ ನೋಡೋಣ. ಆರ್ಟಿಕಲ್ 19(1)(a) ವಿಧಿ ಏನನ್ನ ಹೇಳುತ್ತೆ ಅನ್ನೋದನ್ನ ಇಲ್ಲಿ ನೀಡಿದ್ದೀನಿ. ಪ್ರತಿಯೊಬ್ಬ ಭಾರತೀಯನಿಗೂ ತನ್ನ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಮಾತು, ಬರವಣಿಗೆ, ಮುದ್ರಣ ಅಥವಾ ಇತರೆ ಯಾವುದೇ ರೀತಿಯಲ್ಲಿ ಮುಕ್ತವಾಗಿ ಮತ್ತು ನಿರ್ಭೀತವಾಗಿ ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯವನ್ನ ನೀಡಲಾಗಿದೆ. ಇದು ಪತ್ರಿಕೆ ಸ್ವಾತಂತ್ರ್ಯ ಮತ್ತು ಮಾಹಿತಿ ಪಡೆಯುವ ಸ್ವಾತಂತ್ರ್ಯವನ್ನು ಕೂಡ ಒಳಗೊಂಡಿದೆ. ಭಾರತ ಸುಪ್ರೀಂ ಕೋರ್ಟ್ ಪ್ರಕಾರ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವು ಒಳಗೊಂಡಿರುವ ಅಂಶಗಳೇನೆಂದ್ರೆ, ತಮ್ಮ ಮತ್ತು ಇತರ ಅನಿಸಿಕೆಗಳನ್ನ ಪ್ರಚಾರ ಮಾಡುವ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ವಾಣಿಜ್ಯ ಉದ್ದೇಶ ಜಾಹೀರಾತುಗಳನ್ನು ನೀಡುವ ಸ್ವಾತಂತ್ರ್ಯ, ದೂರವಾಣಿ ಕದ್ದಾಲಿಕೆ ವಿರುದ್ಧ ಸ್ವಾತಂತ್ರ್ಯ, ರಾಜಕೀಯ ಪಕ್ಷ ಅಥವಾ ಯಾವುದೇ ಸಂಸ್ಥೆ ಕರೆಯುವ ಬಂದ್ ವಿರೋಧಿಸುವ ಸ್ವಾತಂತ್ರ್ಯ, ಮೌನ ವಹಿಸುವ ಸ್ವಾತಂತ್ರ್ಯ, ಸರ್ಕಾರಿ ಚಟುವಟಿಕೆಗಳನ್ನ ತಿಳಿದುಕೊಳ್ಳುವ ಸ್ವಾತಂತ್ರ್ಯ, ಪತ್ರಿಕೆಗಳ ವಿದ್ಯುನ್ಮಾನಗಳ ಮಾಧ್ಯಮಗಳ ಮೇಲೆ ನಿರ್ಬಂಧ ವಿಧಿಸುವುದರ ವಿರುದ್ಧ ಪ್ರಶ್ನಿಸುವ ಸ್ವಾತಂತ್ರ್ಯ, ಪ್ರತಿಭಟನೆ ಅಥವಾ ಪಿಕೆಟಿಂಗ್ ಮಾಡುವ ಸ್ವಾತಂತ್ರ್ಯ. ಇಲ್ಲಿದೆ ನೋಡಿ, ಪ್ರತಿಭಟನೆ ಅಥವಾ ಪಿಕೆಟಿಂಗ್ ಮಾಡುವ ಸ್ವಾತಂತ್ರ್ಯವನ್ನ ನೀಡಿದೆ. ಆದ್ರೆ ಮುಷ್ಕರವನ್ನ ಮಾಡುವಂತ ಸ್ವಾತಂತ್ರ್ಯವನ್ನ ಒಳಗೊಂಡಿಲ್ಲ. ಇದನ್ನ ಮಾಡಿದ್ರೆ ಪೊಲೀಸರು ಏನ್ ಮಾಡ್ತಾರೆ ಅಂದ್ರೆ ಅರೆಸ್ಟ್ ಮಾಡ್ತಾರೆ. ಪ್ರತಿಭಟನೆ ಮತ್ತು ಪಿಕೆಟಿಂಗ್ ಮಾಡುವ ಸ್ವಾತಂತ್ರ್ಯವನ್ನ ನೀಡಿದರೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮನ್ನ ಅರೆಸ್ಟ್ ಮಾಡಿ ಒಂದು ದಿನಗಳ ಮಟ್ಟಿಗೆ ಬೇರೆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಊಟ ತಿಂಡಿ ಕೊಡಿಸ್ಬಿಟ್ಟು ತಿರ್ಗಾ ಸಂಜೆ ಆದ್ಮೇಲೆ ಬಿಡ್ತಾರೆ. ಸಂಜೆ ಆದ ತಕ್ಷಣ ಬಿಡ್ತಾರೆ, ಪ್ರತಿಭಟನೆ ಮುಗಿದ ನಂತರ. ಇದೊಂದು ಪಿಕೆಟಿಂಗ್ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು ಪ್ರತಿಭಟನೆ ಮತ್ತು ಹೋರಾಟ ಮಾಡುವಂತಹ ಸ್ವಾತಂತ್ರ್ಯವನ್ನ ಇದರಲ್ಲಿ ನೀಡಲಾಗಿದೆ. ಕೆಲವೊಂದು ನಿಬಂಧನೆಗಳನ್ನ ನೀಡಲಾಗಿದೆ. ಏನ್ ನಿಬಂಧನೆಗಳು ಅಂದ್ರೆ, ಈ ಹಕ್ಕಿನ ಸಂವಿಧಾನಿಕ ನಿಬಂಧನೆಗಳು ರಾಜ್ಯದ ಸಾರ್ವಭೌಮತೆಗೆ, ಸಮಗ್ರತೆಗೆ, ಭದ್ರತೆಗೆ ಧಕ್ಕೆಯಾಗದಂತೆ ತಮ್ಮ ವಾಕ್ ಸ್ವಾತಂತ್ರ್ಯವನ್ನ ಬಳಸಬೇಕು. ಸ್ವಾತಂತ್ರ್ಯ ಅಂದ್ರೆ ಏನು ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನ ಧಕ್ಕೆ ಮಾಡದಂತೆ ತನ್ನ ಸ್ವಾತಂತ್ರ್ಯವನ್ನ ಅನುಭವಿಸದೆ ಸ್ವಾತಂತ್ರ್ಯ. ಅಂದ್ರೆ ಬೇರೊಬ್ಬ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಧಕ್ಕೆ ಮಾಡದಂತೆ ತನ್ನ ಸ್ವಾತಂತ್ರ್ಯವನ್ನ ಬಳಸೋದೆ ನಿಜವಾದ ಸ್ವಾತಂತ್ರ್ಯ ಅಂತ JS ಮಿಲ್ ಹೇಳಿದ್ದಾನೆ. ಹಾಗಾಗಿ ಅದೇ ಕೂಡ ಅರ್ಥವನ್ನ ನಮ್ಮ ಭಾರತ ಸಂವಿಧಾನವು ಹೇಳುತ್ತೆ. ಸಮಗ್ರತೆಗೆ, ಭದ್ರತೆಗೆ ಧಕ್ಕೆ ಆಗದಂತೆ ತಮ್ಮ ವಾಕ್ ಸ್ವಾತಂತ್ರ್ಯವನ್ನ ಬಳಸಬೇಕು. ವಿದೇಶಿ ರಾಷ್ಟ್ರಗಳ ನಡುವಿನ ಸ್ನೇಹ ಸಂಬಂಧಕ್ಕೆ ಧಕ್ಕೆಯಾಗದಂತೆ ಬಳಸಬೇಕು. ಸಾರ್ವಜನಿಕ ಶಾಂತಿ, ಸುರಕ್ಷತೆ ಹಾಳು ಮಾಡುವ ರೀತಿ ಪ್ರಚೋದನಕಾರಿಯಾಗಿ ಬಳಸಬಾರದು. ಸಾರ್ವಜನಿಕ ಶಾಂತಿ, ಸುರಕ್ಷೆ ಹಾಳು ಮಾಡುವ ರೀತಿ ಯಾವುದೇ ಪ್ರಚೋದನಕಾರಿಯಾಗಿ ಬಳಸಬಾರದು. ವ್ಯಕ್ತಿ ತಾನು ಬಳಸುವ ಮತ್ತು ಪ್ರಸ್ತುತಪಡಿಸುವ ಅಭಿಪ್ರಾಯ ಸಭ್ಯತೆ ಮತ್ತು ನೈತಿಕತೆಯಿಂದ ಕೂಡಿರಬೇಕು. ಅಶ್ಲೀಲತೆ ಇರಬಾರದು. ತಮ್ಮ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ನ್ಯಾಯಾಂಗ ನಿಂದನೆಯನ್ನ ಮಾಡುವಂತಿಲ್ಲ. ವಾಕ್ ಸ್ವಾತಂತ್ರ್ಯವನ್ನ ಬಳಸಿಕೊಂಡು ಜನರನ್ನ ಅಪರಾಧಿಗಳಿಗೆ ಪ್ರೇರೇಪಿಸುವಂತಿಲ್ಲ. ಬೇರೊಬ್ಬರ ಗೌರವಕ್ಕೆ ಸುಳ್ಳು ಸುದ್ದಿ ಮೂಲಕ ಮಾನನಷ್ಟ ಮಾಡುವಂತಿಲ್ಲ. ನೆಕ್ಸ್ಟ್ 19(1)(b) ಏನ್ ಹೇಳುತ್ತೆ ಅಂದ್ರೆ, ಶಾಂತಿಯುತವಾಗಿ ಮತ್ತು ಶಸ್ತ್ರರಹಿತ ಸಭೆ ಸೇರುವುದು.
ಸಶಸ್ತ್ರ ರಹಿತ ಸಭೆ ಸೇರುವ ಸ್ವಾತಂತ್ರ್ಯವನ್ನ ಈ ವಿಧಿಯ ಮೂಲಕ ಕಲ್ಪಿಸಲಾಗಿದೆ. ಇದು ಸಾರ್ವಜನಿಕ ಸಭೆ, ಪ್ರತಿಭಟನೆ, ಮೆರವಣಿಗೆ ನಡೆಸುವುದನ್ನ ಕೂಡ ಒಳಗೊಂಡಿದೆ. ಅಪರಾಧ ಸಂಹಿತೆ ಅಂದ್ರೆ ಅಪರಾಧ ಪ್ರಕ್ರಿಯೆ ಸಂಹಿತೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, CRPC ನಾವು CPC ಅಂತ ಏನ್ ಕರಿತೀವಿ, IPC ಅಂತ ಕರಿತೀವಿ. ಅದ್ರ ಪ್ರಕಾರ CPC 144, IPC 141ಗಳ ಸರ್ಕಾರ ಜಾರಿಗೊಳಿಸಿದರೆ ಸಭೆ ಮತ್ತು ಸಮಾರಂಭವನ್ನ ಸೇರುವಂತಿಲ್ಲ. ಒಂದು ವೇಳೆ ಈ ಕಾಯ್ದೆಗಳನ್ನ ಜಾರಿಯಲ್ಲಿದ್ರೆ ಅವಾಗ ನಾವು ಸಭೆ ಸಮಾರಂಭಗಳನ್ನ ಸೇರುವಂತಿಲ್ಲ. 144 ಸೆಕ್ಷನ್ ಜಾರಿ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾರೆ ಕೆಲವೊಂದು ದಿನಗಳಲ್ಲಿ. ಸರ್ಕಾರ 144 ಸೆಕ್ಷನ್ ಅನ್ನ ಜಾರಿ ಮಾಡಿದೆ ಅಂದ್ರೆ ತುಂಬಾ ವಿಕೋಪಗಳಿಗೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ, ಪ್ರತಿಭಟನೆ ಜಾಸ್ತಿ ಆದಂತಹ ಸಂದರ್ಭಗಳಲ್ಲಿ, ಅಥವಾ ಕೆಲವೊಂದು ಘಟನೆಗಳು ತಡೆಗಟ್ಟಲು ಸಾಧ್ಯವಿಲ್ಲ ಅಂತ ಮೀರಿದಂತಹ ಸಂದರ್ಭಗಳಲ್ಲಿ ಈ ಒಂದು 144 ಅನ್ನ ಏರುವಂತಹ ಸಾಧ್ಯತೆ ಇದೆ. ನಾವೆಲ್ಲ ಇದನ್ನೆಲ್ಲ ಮಾಧ್ಯಮಗಳಲ್ಲಿ ಕೇಳಿರ್ತೀವಿ. ಈ ಹಕ್ಕಿನ ಸಂವಿಧಾನಾತ್ಮಕ ನಿಬಂಧನೆಗಳೇನೆಂದ್ರೆ, ಯಾವುದೇ ಕಾನೂನು ಪ್ರಕ್ರಿಯೆಯನ್ನು ವಿರೋಧಿಸಲು, ಸಾಮಾಜಿಕ ಅಶಾಂತಿ ಉಂಟು ಮಾಡಲು, ಯಾವುದೇ ವ್ಯಕ್ತಿಯ ಆಸ್ತಿಯನ್ನು ಬಲವಂತವಾಗಿ ವಶಪಡಿಸಿಕೊಳ್ಳಲು, ಕಾನೂನು ಬಾಹಿರ ಕೃತ್ಯಗಳನ್ನು ಎಸಗಲು, ಸರ್ಕಾರಿ ಅಧಿಕಾರಿಗಳನ್ನು ಬೆದರಿಸಲು ಸಭೆಗಳನ್ನು ಸೇರುವಂತಿಲ್ಲ ಎಂದು ತಿಳಿಸಿದೆ. ಇಷ್ಟನ್ನ ಕೂಡ ಈ ವಿಧಿಯಲ್ಲಿ ತಿಳಿಸಿದೆ. ಇನ್ನು ಇದರ ಬಗ್ಗೆ ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ಆರ್ಟಿಕಲ್ 19(1)(b), ಆರ್ಟಿಕಲ್ 19(1)(a) ಎರಡನ್ನ ನೋಡ್ದು. ಆರ್ಟಿಕಲ್ 19(1)(a) ಏನನ್ನ ಹೇಳ್ತು ಅಂದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೂ ಕೂಡ ನಾವು ಈ ಪ್ರತಿಭಟನೆಯಲ್ಲಿ ಭಾಗವಹಿಸುವಾಗ ಬಹಳ ಎಚ್ಚರಿಕೆಯಿಂದ ಭಾಗವಹಿಸಬೇಕು. ಕಾರಣ ಅಲ್ಲಿ ರಾಷ್ಟ್ರಧ್ವಜ, ರಾಷ್ಟ್ರ ಲಾಂಛನ, ಹೀಗೆ ರಾಷ್ಟ್ರೀಯ ಏನು ನಮ್ಮ ಸಿಂಬಲ್ಗಳಿದೆ, ಚಿಹ್ನೆಗಳಿದಾವೆ, ಆ ಚಿಹ್ನೆಗಳಿಗೆ ಯಾವುದೇ ರೀತಿ ಧಕ್ಕೆ ಆಗದ ರೀತಿ ನೋಡ್ಕೋಬೇಕು. ಮತ್ತೆ ರಾಷ್ಟ್ರೀಯ ನಾಯಕರು, ಯಾವೆಲ್ಲ ರಾಷ್ಟ್ರೀಯ ನಾಯಕರಿದ್ದಾರೆ, ಯಾರ್ಯಾರು ಈಗ ಸರ್ಕಾರದ ಚುನಾಯಿತ ಇದ್ದಾರೆ, ಸಂವಿಧಾನಬದ್ಧ ಸಂಸ್ಥೆಯಲ್ಲಿ ಯಾರಿರ್ತಾರೆ ಅಂದ್ರೆ ರಾಷ್ಟ್ರಪತಿ, ಈ ತರದ ಹುದ್ದೆಗಳಲ್ಲಿ ಯಾರಿದ್ದಾರೆ, ಆ ತರದ ವ್ಯಕ್ತಿಗಳಿಗೆ ಯಾವುದೇ ರೀತಿ ಧಕ್ಕೆ ಆಗದ ರೀತಿ ನೋಡ್ಕೋಬೇಕು. ಮತ್ತೆ ಯಾವುದೇ ರೀತಿ ಕೋಮು, ಜಾತಿ ಈ ತರದ ವಿಚಾರಗಳಲ್ಲಿ ಭಾಗವಹಿಸುವಾಗ ಬಹಳ ಎಚ್ಚರಿಕೆಯಿಂದ ಭಾಗವಹಿಸಬೇಕು. ನನ್ನ ಪ್ರಕಾರ ಆ ತರದ ವಿಚಾರಗಳಲ್ಲಿ ಭಾಗವಹಿಸದಿರದೆ ಒಳ್ಳೆಯದು. ವಿದ್ಯಾರ್ಥಿಗಳು ಯಾವುದೇ ರೀತಿ ಕೋಮು, ಜಾತಿ ಹೋರಾಟಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಒಂದು ವೇಳೆ ತಮಗೆ ಅನ್ಯಾಯ ಆಗ್ತದೆ ಅಂದ್ರೆ ಭಾಗವಹಿಸ್ಬೋದು, ಆದ್ರೆ ಈ ಮೇಲ್ಕಂಡ ವಿಚಾರಗಳನ್ನ ಎಚ್ಚರಿಕೆಯಿಂದ ಮಾಡಬೇಕು. ಗಣ್ಯ ವ್ಯಕ್ತಿಗಳಿಗೆ ಅಶ್ಲೀಲವಾಗಿ ಅಥವಾ ಅವರ ಭಾವಚಿತ್ರಗಳಿಗೆ ಯಾವ ಏನು ಸಮಾಜದಲ್ಲಿ ಅಂಗೀಕೃತವಲ್ಲದಂತಹ ವಸ್ತುಗಳ ಮೂಲಕ ಬಳಸುವಂಥದ್ದು, ಅವನ್ನ ನಾಶ ಮಾಡುವಂಥದ್ದು, ಮಾಡುವಂತಹ ವಿಡಿಯೋಗಳನ್ನ ಅರಿಬಿಡ್ತಕ್ಕಂಥದ್ದು, ಈ ಥರದ್ದೆಲ್ಲ ನಾವು ಮಾಡೋದು ಕೂಡ ಅಪರಾಧ. ಈ ಥರ ವಿಚಾರಗಳಾದಾಗ ಖಂಡಿತ FIR ಆಗುತ್ತೆ. ನೆಕ್ಸ್ಟ್ FIR ಎಲ್ಲ ಆಯ್ತು ಸರ್, ಈಗ ಆ ಥರದೆಲ್ಲ ಆಗ್ಬಿಟ್ರೆ ನೆಕ್ಸ್ಟ್ ಏನಾಗುತ್ತೆ ನಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ಆಯ್ಕೆಯಾದಂತಹ ವ್ಯಕ್ತಿಯು ಪೊಲೀಸ್ ವೆರಿಫಿಕೇಶನ್ ಅನ್ನ ಮಾಡಿಸ್ಲೇಬೇಕಾಗತ್ತೆ. ಈ ಪೊಲೀಸ್ ವೆರಿಫಿಕೇಶನ್ ಕಂಪ್ಲೀಟ್ ಆದ್ರೇನೆ ಅವ್ರಿಗೆ ಜಾಬ್ ಸಿಗುವಂಥದ್ದು. ನಾನು ನನ್ನ ವೃತ್ತಿ ಜೀವನದಲ್ಲಿ 4 ಬಾರಿ ಒಂದು ಪೊಲೀಸ್ ವೆರಿಫಿಕೇಶನ್ ಅನ್ನ ಮಾಡಿದ್ದೀನಿ. ಅಂದ್ರೆ ಒಂದು ಉದ್ಯೋಗಕ್ಕೆ ನೇಮಕಾತಿ ಹೊಂದಿ ಮತ್ತೊಂದು ಉದ್ಯೋಗಕ್ಕೂ ನೀವು ನೇಮಕಾತಿ ಹೊಂದಿದಾಗ, ಅಥವಾ ಈ ಉದ್ಯೋಗ ಬಿಟ್ಟು ಬೇರೆ ಉದ್ಯೋಗಕ್ಕೆ ಹೋದಾಗ ಎಲ್ಲಾ ಹುದ್ದೆಗಳಲ್ಲೂ ಕೂಡ ನೀವು ಕಂಪಲ್ಸರಿ ಮಾಡಿಸ್ಲೇಬೇಕಾಗತ್ತೆ. ಅಲ್ಲಿ ಪ್ರತಿಯೊಂದನ್ನು ಕೂಡ ಕೂಲಂಕುಷವಾಗಿ ಕೇಳ್ತಾರೆ. ನೀವು ಎಲ್ಲಿ ಓದ್ತಾ ಇದ್ರಿ, ಅಲ್ಲಿ ಪೊಲೀಸ್ ಸ್ಟೇಷನ್ದು, ನೀವು ಹಾಸ್ಟೆಲ್ ಇದ್ರೆ ಬೇರೆ ಒಂದು ಊರಿನ ಹಾಸ್ಟೆಲ್ ಇದ್ರೆ ಅಲ್ಲಿದು ಕೂಡ ಕೇಳ್ತಾರೆ. ನೀವೆಲ್ಲಿ ನಿಮ್ಮ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಬಿಟ್ಟು ಎಷ್ಟೇ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಇದ್ರೂ ಕೂಡ ಅಷ್ಟು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಕೂಡ ಫೈಲನ್ನು ಮೂವ್ ಮಾಡಿ ಅಲ್ಲಿ ನಿಮ್ದು ಯಾವ್ದಾದ್ರು ಕೇಸ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು ಎಲ್ಲ ಚೆಕ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಫಾಸ್ಟ್ ಇರೋದ್ರಿಂದ ವಿಡಿಯೋ ತುಣುಕುಗಳು ಸಿಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಫೋಟೋ ಐಡೆಂಟಿಫೈ ಮತ್ತಂತರ ಮೂಲಕ ನಿಮ್ಮನ್ನ ಸರಾಗವಾಗಿ ಇವರೇ ಅಂತ ಕಂಡುಹಿಡಿಯುವಂತಹ ತಂತ್ರಜ್ಞಾನ ಬೆಳವಣಿಗೆ ಆಗಿದೆ. ಹಾಗಾಗಿ ನಾವು ಮೊದಲೆಲ್ಲ ಕೆಲವೊಬ್ರು ಹೆಸರನ್ನ ಬದಲಾವಣೆ ಮಾಡಿಕೊಂಡು ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ರು. ಈಗ ಅದು ಸಾಧ್ಯವಿಲ್ಲ. ಯಾಕೆಂದ್ರೆ ಇವಾಗ ಟೆಕ್ನಾಲಜಿ ಫಾಸ್ಟ್ ಇದೆ, ಕಂಡುಹಿಡಿದ್ಬಿಡ್ತಾರೆ.
ನೆಕ್ಸ್ಟ್ ಹೆಸರನ್ನ ಬದಲಾವಣೆ ಮಾಡ್ಕೊಂಡು ಏನ್ ಮಾಡಿದ್ರೆ ಅದು ಬೇರೆ ಕೇಸ್ ಆಗುತ್ತೆ. ಹಾಗಾಗಿ ಬಹಳ ಹುಷಾರಾಗಿರ್ಬೇಕು ವಿದ್ಯಾರ್ಥಿಗಳು ಈ ಒಂದು ವಿಚಾರದಲ್ಲಿ. ನಾನು ನಿಮ್ಗೆ ಎದುರಿಸ್ತಾ ಇರೋದಲ್ಲ, ಬಟ್ ನೇಮಕಾತಿ ಹೊಂದಿದಾಗ ಈ ಒಂದು ವಿಚಾರಗಳೇನಾರೆ ತಗ್ಲಾಕೊಂಡ್ಬಿಟ್ರೆ ಆ ಪರಿಸ್ಥಿತಿ ಯಾರಿಗೂ ಬೇಡ. ಬಹಳ ಕಷ್ಟ ಆಗ್ಬಿಡುತ್ತೆ. ನಮ್ಗಿಂತ ಕೆಳಗಡೆ ಮೆರಿಟ್ ಇದ್ದವರು ಕೂಡ ಅಪಾಯಿಂಟ್ ತಗೋತಾ ಇರ್ತಾರೆ, ನಮ್ಗೆ ತಗೊಳಕ್ ಆಗ್ತಾ ಇರೋದಿಲ್ಲ. ಹೋಲ್ಡಲ್ಲಿ ಇಟ್ಬಿಟ್ಟಿರ್ತಾರೆ ನಮ್ದ ಅದು ಮುಗಿಯೋವರೆಗೂ. ಇದು ಬಹಳ ಹಿಂಸೆ ಆಗ್ಬಿಡುತ್ತೆ ಆ ವಿಚಾರದಲ್ಲಿ. ಒಂದು ವೇಳೆ ನಾವು ಸರ್ಕಾರಿ ನೌಕರಿಗೆ ಹೋಗ್ಬೇಕು ಅಂದ್ರೆ ಈ ತರದ ವಿಚಾರಗಳಲ್ಲಿ ಬಹಳ ಜಾಗೃತೆಯಿಂದ ಇರಬೇಕು. ಹಿಂದೆ ನಮ್ಮ ತಂದೆ ತಾಯಿದಿರು ಹೇಳ್ತಾ ಇದ್ರು, ಜಗಳ ಜಾಗಕ್ಕೆ ಹೋಗ್ಬೇಡ, ಸರ್ಕಾರಿ ಕೆಲಸ ಸಿಗಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಈಗ ಅಷ್ಟೆಲ್ಲ ಇಲ್ಲ. ಸಾಕ್ಷಿ ಹೇಳುವಂಥವ್ರಿಗೆ ಎವಿಡೆನ್ಸ್ ಆಗಿ ಯಾರು ಬರ್ತಾರೆ ಅವ್ರಿಗೆ ಹೆಚ್ಚಿನ ತೊಂದರೆಗಳನ್ನು ಕೊಡಲ್ಲ. ಈಗ ಆರಾಮಾಗಿ ಹೇಳ್ಬೋದು, ಹೋಗ್ಬೋದು. ಮೊದಲೆಲ್ಲ ಸ್ವಲ್ಪ ಹಿಂಸೆ ಅನಿಸ್ತಿತ್ತು, ಪದೇ ಪದೇ ಕರೆಯೋದು ಆ ಥರ ಎಲ್ಲ ಮಾಡ್ತಿದ್ರು. ಈಗ ಕಾನೂನು ಬದಲಾವಣೆ ಮಾಡ್ಕೊಂಡಿದೆ ಆ ವಿಚಾರಗಳಲ್ಲಿ, ಅದರಲ್ಲೇನು ತೊಂದರೆ ಇಲ್ಲ. ಆದರೆ ಕ್ರಿಮಿನಲ್ ವಿಚಾರಗಳಲ್ಲಿ ಮತ್ತು ಈ ಥರ ಹೋರಾಟದ ವಿಚಾರಗಳಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಕ್ರಿಮಿನಲ್ ವಿಚಾರಗಳಾದಂತೂ ಮುಗೀತು ಲೈಫ್ ಅಂತಾನೆ ಅನ್ಕೋಬೇಕು. ನೀವು ಸರ್ಕಾರಿ ಕೆಲಸ ಸಿಗೋದು ಕಷ್ಟ. ಒಂದು ವೇಳೆ ನೀವು ಕ್ರಿಮಿನಲ್ ಅಪರಾಧಿ ಅಂತ ಪ್ರೂವ್ ಆದರೆ ಮುಗೀತು, ಸರ್ಕಾರಿ ಕೆಲಸ ಸಿಗೋದು ಬಹಳ ಕಷ್ಟ, ಬಹಳ ತೀರಾ ಕಷ್ಟ. ಒಂದು ವೇಳೆ ಓಲ್ಡಲ್ಲಿ ಇಟ್ಟಿರ್ತಾರೆ ಅನ್ಕೊಳ್ಳಿ, ಆಗ ನೀವು ನಿರಪರಾಧಿ ಎಂದು ಪ್ರೂವ್ ಆದ್ಮೇಲೆ ನಿಮ್ಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದು, ಅಲ್ಲಿ ತನಕನೂ ಕೊಡಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಒಂದು ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. ಯಾವುದೇ ಕೋಮು ಜಾತಿ ಹೋರಾಟಗಳಲ್ಲಿ ಭಾಗವಹಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಿ. ಅಥವಾ ನಿಮ್ಮ ಹಕ್ಕಿನ ಹೋರಾಟಗಳಲ್ಲಿ ಭಾಗವಹಿಸುವಾಗ, ಉದಾಹರಣೆಗೆ ಉದ್ಯೋಗ, ಈ ತರದ ಹೋರಾಟಗಳಲ್ಲಿ ನೀವು ಸೌಮ್ಯವಾಗಿ ಮಾಮೂಲಿ ಹೋರಾಟ ಮಾಡೋರಿಂದ ನೀವು ಆರಾಮವಾಗಿ ಭಾಗವಹಿಸಬಹುದು ಈ ಉದ್ಯೋಗ ಸಂಬಂಧಪಟ್ಟಂತ ಈ ತರ ವಿಚಾರಗಳಲ್ಲಿ. ಆದ್ರೆ ಮೇಲ್ಕಂಡಂತ ನಾನು ಹೇಳದಂತಹ ಯಾವುದೇ ರಾಷ್ಟ್ರ ನಾಯಕರಿಗೆ, ಸಂವಿಧಾನ ಬದ್ಧಂತಹ ಹುದ್ದೆಗಳಿರ್ತಕ್ಕಂಥವ್ರಿಗೆ, ಮತ್ತೆ ನಮ್ಮ ಸಂವಿಧಾನದಲ್ಲಿ ಉಲ್ಲೇಖಿಸ ಮಾಡಿರ್ತಕ್ಕಂತಹ ರಾಷ್ಟ್ರೀಯ ಚಿಹ್ನೆಗಳಿಗೆ ಯಾವುದೇ ರೀತಿ ಧಕ್ಕೆ ಆಗದಂತೆ, ಸಾರ್ವಜನಿಕ ಆಸ್ತಿಗೆ ಧಕ್ಕೆ ಆಗದಂತೆ, ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನಾವು ಹೋರಾಟವನ್ನ ಮಾಡಬೇಕಾಗುತ್ತೆ. ಇನ್ನೊಂದೇನಂದ್ರೆ, ಪೊಲೀಸ್ನವರು ನಾವು ಏನು ಹೋರಾಟ ಮಾಡ್ತೀವಿ ಅಂತ ಮುಂಚಿತವಾಗಿ ತಿಳಿಸ್ಬೇಕಾಗುತ್ತೆ. ಅವರು ಹೋರಾಟಕ್ಕೆ ಪರ್ಮಿಷನ್ ಕೊಡ್ತಾರೆ, ಅಥವಾ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಮಾಡಂಗಿಲ್ಲ. ಪರ್ಮಿಷನ್ ಕೊಡ್ತಾರೆ, ಪರ್ಮಿಷನ್ ಕೊಟ್ಮೇಲೆ ಖಂಡಿತ ಕೊಟ್ಟೆ ಕೊಡ್ತಾರೆ ಪರ್ಮಿಷನ್. ಒಂದಿನ ಈ ದಿನ ಆಗ್ಬೋದು ಅಥವಾ ಮುಂದೊಂದು ದಿನ ಆಗ್ಬೋದು, ಲೇಟ್ ಆಗ್ಬೋದು, ಕೊಡ್ತಾರೆ. ನಮ್ಮ ಹೋರಾಟದ ಉದ್ದೇಶವನ್ನ ಅರಿತು ಅವರು ಖಂಡಿತ ಕೊಡ್ತಾರೆ. ಕೊಟ್ಟ ಮೇಲೆ ಅವರು ಒಂದು ರೂಲ್ಸ್ ನ ಹೇಳ್ತಾರೆ. ಏನು ರೂಲ್ಸ್ ಇದೆ ಇದನ್ನ ಫಾಲೋ ಮಾಡಬೇಕಾಗುತ್ತೆ ಅಂದ್ರೆ, ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ವರ್ತಿಸ್ಬೇಕಾಗತ್ತೆ ಅಂತ. ಆಮೇಲೆ ತೊಂದರೆ ಆಗುತ್ತೆ, ಅಲ್ಪ ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ತೊಂದರೆ ಆಗದ ರೀತಿಲಿ, ಅಂದ್ರೆ ಸ್ವಲ್ಪ ರೀತಿ ಅಂದ್ರೆ ಓಡಾಟಕ್ಕೆ ರಸ್ತೆಯಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಪ್ರಯಾಣ ಮಾಡೋದಕ್ಕೆ ಕಷ್ಟ ಆಗ್ಬೋದು, ಈ ತರದ ತೊಂದರೆಗಳಾಗ್ತವೆ. ಅದ್ ಬಿಟ್ರೆ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಆಗ್ತಕ್ಕಂಥದ್ದು, ಯಾರಿಗೂ ಕೂಡ ಅಲ್ಲೇ ಆಗದೆ ಇರ್ತಕ್ಕಂಥದ್ದು, ಈ ತರದವನ್ನ ನೀವು ಖಂಡಿತವಾಗಿ ಪಾಲನೆ ಮಾಡಬೇಕಾಗುತ್ತೆ. ಹೊರತು ಇಷ್ಟೊಂದು ಪಾಲನೆಗಳನ್ನೇ ಮಾಡಬೇಕಾಗುತ್ತೆ. ಹೊರತು ಇಷ್ಟೊಂದು ಪಾಲನೆಗಳನ್ನ ಮಾಡಿಕೊಂಡು ಹೋರಾಟವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಭಾವನೆಗಿಂತ ಬದುಕು ಮುಖ್ಯ. ಒಳ್ಳೆ ರೀತಿ ಬದುಕೋದು ತುಂಬಾ ಮುಖ್ಯ. ಹಾಗಾಗಿ ಬದುಕು ಎಲ್ಲದಕ್ಕಿಂತ ದೊಡ್ಡದು. ಹಾಗಾಗಿ ಒಳ್ಳೆ ಉತ್ತಮ ರೀತಿಯಲ್ಲಿ ಬದುಕೋಣ, ಎಚ್ಚರದಿಂದ ಬದುಕೋಣ. ನಿಮ್ಮೆಲ್ಲರಿಗೂ ಕೂಡ ಉದ್ಯೋಗ ಸಿಗುವಂತಾಗ್ಲಿ. ಯಾವ ಕಾರಣಕ್ಕೂ ಉದ್ಯೋಗ ಮಿಸ್ ಆಗಬಾರ್ದು ಅನ್ನೋದೇ ನನ್ನ ಆಸೆ. ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟಿರ್ತೀರ ಓದೋದಕ್ಕೆ. ಇವತ್ತಿನ ದಿನಗಳಲ್ಲಿ ನೋಟಿಫಿಕೇಶನ್ ಆಗೋದೇ ಕಡಿಮೆ, ಸರ್ಕಾರಿ ಹುದ್ದೆಗಳು ಸಿಗುವಂಥದ್ದೇ ಕಡಿಮೆ. ಅದರಲ್ಲಿ ಸಿಕ್ಕಂಥ ಹುದ್ದೆಗಳನ್ನ ಪಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಆದ್ರಿಂದ ಬಹಳ ಎಚ್ಚರಿಕೆಯಿಂದ ಇರಿ ಅಂತ ಮತ್ತೆ ಹೇಳ್ತಾ ನಾನು ನಿಮಗೆ ಎಚ್ಚರಿಸ್ತಾ ಇರ್ತೀನಿ. ಧನ್ಯವಾದಗಳು.